ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಈ ಒಂದು ಗದಗ ನಗರದೊಳಗೆ ರೈಲ್ವೆ ಸ್ಟೇಷನ್ ಹಿಂದಿನ ಬಾಜು ಇರುವಂಥ ಶ್ರೀ ಆಂಜನೇಯ ಹನುಮಂತೇವ್ರ ಗುಡಿ, ಆ ಒಂದು ಗುಡಿ ಒಳಗೆ ನೋಡಿರಿ, ಈ ಒಂದು ಗುಡಿಯನ್ನು ನೀವು ನೋಡಾಕತ್ತೀರಿ. ಇಲ್ಲಿ ವಿಶೇಷವಾದಂಥ ಕೆಲವು ಪೂಜಾಗಳದವು. ಅವು ಕೆಲವೊಂದಿಷ್ಟು ಶನೇಶ್ವರ ಸಂಬಂಧಪಟ್ಟಂಥ, ಶನಿದೇವರಿಗೆ ಸಂಬಂಧಪಟ್ಟಂಥ ವಿಶೇಷ ಪೂಜೆಗಳದವು ಮತ್ತು ಹನುಮ ಜಯಂತಿ ಪ್ರಯುಕ್ತವಾಗಿ ಮಾಡುವಂಥವು ಅದಾವು. ಆ ಒಂದು ಪೂಜೆಯನ್ನು ವಿಶೇಷವಾಗಿ ವಿಶೇಷ ದಿನಗಳ ಬಂದೈತಿ. ಆ ಒಂದು ದಿನದಿಂದ ಇದನ್ನು ಪೂಜೆ ಮಾಡುವಂಥ ಒಂದು ಸಂಪ್ರದಾಯ ಐತಿ. ಅಂಥ ಒಂದು ಪೂಜೆಗಾಗಿ ವಿಶೇಷವಾದಂಥ ಇಲ್ಲಿ ನೋಡಿರಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ, ನೋಡಿರಿ, ಇದು ಆಂಜನೇಯ ಗುಡಿ. ಇಲ್ಲಿ ಒಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆ ಯಾವುದು ಎಂಥದ್ದು ಅನ್ನುವಂಥದ್ದನ್ನು ಈ ಒಬ್ಬರು ಈ ಅರ್ಚಕರು ಅದಾರ, ಗುಡಿ ಅರ್ಚಕರು ಅದಾರ. ಈ ಒಂದು ಗುಡಿ ಅರ್ಚಕರಿಂದ ಮಾಹಿತಿ ಪಡೆಯೋಣ ಬರ್ರಿ. ಇದು ಪೂಜೆ ಎಂಥದ್ದು ಅಂತೇಳಿ ಇಲ್ಲೊಂದು ಮಾಹಿತಿನೂ ಇಲ್ಲಿ ಹಾಕ್ಯಾರ ನೋಡ್ರಿ, ಬ್ಯಾನರ್ದೊಳಗೆ ಹಾಕ್ಯಾರ ನೋಡ್ರಿ. ಇಲ್ಲಿ ಬ್ಯಾನರ್ ನೀವು ನೋಡಾಕತ್ತೀರಿ. ಇದು ಸುಖ ಶಾಂತಿ ನೆಮ್ಮದಿಗಾಗಿ ವಿಶೇಷವಾಗಿ ಪೂಜೆ ಮಾಡುವಂಥ ಒಂದು ಪೂಜೆ ಐತಿ ಅವತ್ತಿನ ದಿವಸ. ಇದನ್ನು ಸ್ವಲ್ಪ ವಿಡಿಯೋ ಒಂದಿಷ್ಟು ಮ್ಯೂಟ್ ಮಾಡಿ ಪೂರ್ಣವಾಗಿ ಓದ್ರಿ, ಅದನ್ನು ಒಂದಿಷ್ಟು ವಿಶೇಷವೈತಿ. ಇಂಥ ವಿಶೇಷ ದಿನ ಇರುವುದರಿಂದ ಅವತ್ತಿನ ದಿವಸ ಭಕ್ತಾದಿಗಳು ಬಂದು ಇಲ್ಲಿ ಸ್ವಲ್ಪ ಅರ್ಚಕರಿಗೆ ಭೇಟಿ ಆದ್ರೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅದಕ್ಕಾಗಿಯೂ ಅವರೊಂದು ಕಾಂಟ್ಯಾಕ್ಟ್ ನಂಬರ್ನೂ ಐತಿ, ಅದಕ್ಕೆ ಸಂಪರ್ಕಿಸಬೇಕು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ಸ್ವತಃ ಅರ್ಚಕರನ್ನ ಮಾತಾಡ್ಸೋಣ ಬರ್ರಿ. ಆ ಅರ್ಚಕರು ಆ ಪೂಜೆದ ಬಗ್ಗೆ ಯಾವ ಥರ ಮಾಹಿತಿ ಹೇಳ್ತಾರೆ, ಯಾವ ವಿಶೇಷ ಐತಿ ಅನ್ನೋದು ಮಾಹಿತಿ ಹೇಳ್ತಾರೆ ಬರ್ರಿ, ಕೇಳೋಣ. ನಮಸ್ಕಾರ ಅರ್ಚಕರ, ಈ ಒಂದು ನಿಮ್ಮ ಗುಡಿಯೊಳಗೆ ಒಂದು ವಿಶೇಷವಾದ ಪೂಜೆಗಳನ್ನು ಆಚರಿಸ್ತೀರಿ, ಪೂಜೆಗಳನ್ನು ಮಾಡ್ತಿರಲ್ಲ ನಾಳೆ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ರಿ ನಮಗೆ. ಜೈ ರಘುವೀರ ಸಮರ್ಥ. ಗದಗಿನಲ್ಲಿ ಶ್ರೀ ರೈಲ್ವೆ ಮಾರುತಿ ದೇವಸ್ಥಾನ 1847ರಲ್ಲಿ ಪುರಾತನವಾದದ್ದು ಸ್ಥಾಪನೆ ಆದದ್ದು. ಇಲ್ಲಿ ಮಾರುತಿ ಬಹಿಂದ ಜಾಗೃತವಾಗಿದ್ದಾನೆ, ಬಾಲಮಾರುತಿ ಅಂತ ಹೆಸರನ್ನು ಪಡೆದಿದ್ದಾನೆ. ಈ ಹನುಮಪ್ಪಂದು ಇದೇ ಬರುವಂಥ ಶನಿವಾರ 12/4/2025 ಇಸ್ವಿಯಲ್ಲಿ ಈ ಹನುಮ ಜಯಂತಿ ಪ್ರಯುಕ್ತವಾಗಿ ನಾವು ವಿಶೇಷವಾಗಿ ಪವಮಾನ ಹೋಮವನ್ನು ಮಾಡ್ತಾಯಿದ್ದೀವಿ. ಯಾಕಪ್ಪ ಅಂದರೆ ಶನೇಶ್ವರನು ಮೊನ್ನೆ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಕುಂಭರಾಶಿ, ಮೀನರಾಶಿ ಮತ್ತು ಮೇಷರಾಶಿಗೆ 7.5 ಚಲುವಿರುವುದರಿಂದ ವಿಶಿಷ್ಟವಾಗಿ ಪವಮಾನ ಸೂಕ್ತವನ್ನು ಮಾಡಿ ಹೋಮವನ್ನು ಮಾಡಿ ಈ ಮಾಡುವುದರಿಂದ ಈ ರಾಶಾದಿಗಳಿಗೆ ದೋಷಗಳು ಬಂದಂಥ ಪೀಡೆಗಳು ಪರಿಹಾರವಾಗಿ ಭಕ್ತರಿಗೆ ಯಾವ ಮಾನಸಿಕ ಕಿರಿಕಿರಿ ಆಗಲಿ, ತೊಂದರೆಗಳಾಗಲಿ, ಯಶಸ್ಸುಗಳು ದೊರಕಲಿ ಎಂದು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು ಬಂದು ಈ ರೈಲ್ವೆ ಮಾರುತಿ ದೇವಸ್ಥಾನ, ಗದಗ ದೇವಸ್ಥಾನ ಬಂದು ಅವತ್ತಿನಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಾರುತಿ ಕೃಪೆಗೆ ಪಾತ್ರ ಆಗಬೇಕೆಂದು ವಿನಂತಿ. ಆ ಥರ ಯಾರಾದರೂ ವಿಶೇಷವಾಗಿ ಪೂಜೆ ಮಾಡಿಸ್ಬೇಕಾದ್ರೆ ರೀ, ನಿಮ್ಗೆ ಅಡ್ವಾನ್ಸ್ ಏನಾದರೂ ನಿಮ್ಗೆ ಕಾಂಟ್ಯಾಕ್ಟ್ ಇಲ್ಲಿ ಬಂದು ಭೇಟಿ ಆಗಬೇಕು ಅಥವಾ ಯಾವ ರೀತಿಯಿಂದ ಫೋನ್ಯಾಗ ಕಾಂಟ್ಯಾಕ್ಟ್ ಆದ್ರೆ ನಡೀತೈತೆ ರೀ? ನಡೀತದೆ ಅಂತ ಅದೊಂದು ಕೊಡಿಸ್ತಾರೆ, ಆ್ಯಡ್ ಮಾಡ್ತೀವಿ. ಹ್ಞೂ ರೀ. ವಿಶೇಷವಾದವನ್ನು ಹವನವನ್ನು ಮಾಡಬೇಕಂತ ಏನಾದರೂ ಇದ್ದರೆ ಅವರು ಬಂದು ಸಮಕ್ಷಮ ಬಂದು ಭೇಟಿಯಾಗಿ ಅರ್ಚಕರಲ್ಲಿ ತಾವು ಹೆಸರನ್ನು ಬರೆಸಬಹುದು. ಫೋನ್ ಮುಖಾಂತರ ನೀವು ಹೆಸರು ಬರೆಸಬೇಕು. ಫೋನ್ ಮುಖಾಂತರ ತಾವು ಹೆಸರನ್ನು ನೋಂದಾಯಿಸಿ ನಮ್ಮ ಫೋನ್ ನಂಬರ್ 9738 100 112 ಈ ಫೋನ್ ನಂಬರಿಗೆ ತಾವು ಕರೆ ಮಾಡಿ ಸಂಕಲ್ಪ ಮಾಡಿಸಿಕೊಂಡು ಬರೆಸಿದ್ರೆ ಪ್ರಸಾದ ಮುಟ್ಟುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅರ್ಚಕರ ಇಲ್ಲಿ ಯಾವ್ಯಾವ ಥರದ ನೀವು ಪೂಜೆಗಳನ್ನು ಮಾಡ್ತೀರಿ ಅವತ್ತಿನ ದಿನ ರೀ? ವಿಶೇಷವಾಗಿ ಅವತ್ತಿನ ವಿಶಿಷ್ಟವಾಗಿ ಈ ಪವಮಾನ ಒಂದು ಹೋಮವನ್ನು ಮಾಡ್ತಾಯಿದ್ದೇವೆ. ಇದನ್ನು ಮಾಡೋದರಿಂದ ಸದ್ಭಕ್ತರಿಗೆ ಯಾವ ಶನಿ ಪೀಡೆಗಳು ತೊಂದರೆ ಇದ್ದ ಅದನ್ನು ಮಾಡುವುದರಿಂದ ಸಂಕಲ್ಪ ಮಾಡಿ ಅದನ್ನು ಪರಿಹಾರ ಮಾಡ್ಕೋದ್ರಿಂದ ಸಕಲ ಕಷ್ಟಗಳು ನಿವಾರಣೆ ಆಗ್ತಾವೆ. ಮತ್ತು ಇದೇ ಮೇ ತಿಂಗಳಲ್ಲಿ 26 ಶನೇಶ್ವರ ಜಯಂತಿಯನ್ನು ಪ್ರಯುಕ್ತ ನಾವು ವಿಶಿಷ್ಟವಾಗಿ ಶನೇಶ್ವರ ಶಾಂತಿ ಮತ್ತು ನವಗ್ರಹ ಶಾಂತಿ ಮತ್ತು ದುಷ್ಟಗ್ರಹಗಳ ನಿವಾರಣೆ ಈ ಪರಿಹಾರಕ್ಕರ್ಥವಾಗಿ ಅವತ್ತು ಹೋಮವನ್ನು ಕೈಗೊಳ್ತಾ ಇದ್ದೇವೆ. ಭಕ್ತಾದಿಗಳು ಶನೇಶ್ವರ 26/5/2025 ಶನೇಶ್ವರ ಶಾಂತಿ ಮಾಡಿಸ್ಬೇಕಂತ ಭಕ್ತ ಇಚ್ಛೋಳವರು ಸಹ ಫೋನ್ ಮುಖಾಂತರ ಕರೆ ಮಾಡಿ ಸಂಕಲ್ಪವನ್ನು ಮಾಡಿಸಿಕೊಂಡು ಪ್ರಸಾದವನ್ನು ಬೇರೆಯವರಿಂದ ಪಡೆಯಬಹುದು.
ತಮಗೆ ಆದರೆ ಬಂದು ದರ್ಶನ ಪಡೆದು ಸಾನ್ನಿಧ್ಯದಲ್ಲಿ ಸೇವೆಯನ್ನು ಮಾಡಿಕೊಂಡು ತಾವು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ನೋಡಿದ್ರಲ್ಲ, ಇಂಥ ಒಂದು ವಿಶೇಷವಾದಂಥ ಕೆಲವು ಪೂಜೆಗಳದವು. ಅಂಥ ಒಂದು ಸಮಸ್ಯೆ ಇರುವಂಥ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅರ್ಚಕರಿಗೆ ಭೇಟಿ ಆದ್ರೆ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಲಿಂತಾದ್ರೂ ಅವ್ರನ್ನ ಸಂಪರ್ಕಿಸಿದ್ರೆ ಇದ್ರ ಮಾಹಿತಿ ಹೇಳ್ತಾರೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.